ಮನೇಲೆ ಕುತ್ಕೊಂಡು ನಮ್ಗೋಸ್ಕರ ಕಾಯ್ತಾ ಇರೋ ಎಲ್ಲ ವೀಕ್ಷಕರಿಗೂ ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಅನುಷಾ. ನಾನು ನಿಮ್ಮ ಅಮೃತ ಯಾದವ್. ನಾವಿಬ್ರು ಸೇರ್ಕೊಂಡು ಕೋರ್ತಾ ಇದೀವಿ ನಿಮ್ಗೆ ಸ್ವಾಗತ ಸುಸ್ವಾಗತ. ಜಿಂಗಲ್ ಬೆಲ್ಸ್ ಜಿಂಗಲ್ ಆಲ್ ದ ವೇ. ಈ ಹಾಡ್ ಕೇಳ್ತಿದ್ದಂಗೆ ನಿಮ್ ಎದುರುಗಡೆ ಸ್ಯಾಂಟಾ ಕ್ಲಾಸ್ ಬಂದಿರ್ಬೇಕಲ್ಲ. ಇವತ್ತಿನ ಶುಭ ದಿನದಂದು ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಶೇಷ ದಿನವನ್ನ ಮತ್ತಷ್ಟು ವಿಶೇಷಗೊಳಿಸಲು ನಮ್ ಜೊತೆ ಇದ್ದಾರೆ ವಿಶೇಷವಾದ ಅತಿಥಿ. ಇವರು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯದಲ್ಲೂ ಕನ್ನಡದ ಬಾವುಟವನ್ನ ಹಾರಿಸಿದ್ದಾರೆ. ಒಂದಲ್ಲ ಎರಡಲ್ಲ 7 ಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಇವರ ಹೆಸರಲ್ಲೇ ಇದೆ ಹರುಷ. ಇವರ ಬಗ್ಗೆ ಹೇಳೋದಕ್ಕೆ ಸಾಲಲ್ಲ 1000 ನಿಮಿಷ. ಹಾಗಾದ್ರೆ ಬನ್ನಿ ವೆಲ್ಕಮ್ ಮಾಡೋಣ ಕೊಡಗಿನ ಬೆಡಗಿ, ಕರ್ನಾಟಕದ ಹುಡುಗಿ, ಬಹುಭಾಷಾ ನಟಿ ಹರ್ಷಿಕಾ ಪುಣಚ ಅವ್ರನ್ನ. ಹಾಯ್ ಹರ್ಷಿಕಾ, ವೆಲ್ಕಮ್ ಟು ದ ಶೋ ಅಂಡ್ ಮೆರಿ ಕ್ರಿಸ್ಮಸ್. ಥ್ಯಾಂಕ್ ಯು ಸೋ ಮಚ್. ಲುಕಿಂಗ್ ವೆರಿ ಪ್ರಿಟಿ. ಥ್ಯಾಂಕ್ ಯು. ನಿಮಗೂ ಕೂಡ ಮೆರಿ ಕ್ರಿಸ್ಮಸ್ ಅಂಡ್ ಎಲ್ಲ ಉದಯ ಟಿವಿ ವೀಕ್ಷಕರಿಗೆ ಮೆರಿ ಕ್ರಿಸ್ಮಸ್. ನಾನು ಸ್ಟಾರ್ಟಿಂಗ್ ನಲ್ಲೇ ಹೇಳ್ದೆ, ನೀವು 7 ಭಾಷೆಗಳಲ್ಲಿ ಅಭಿನಯಿಸಿರುವಂತ ಚತುರ ಅಂತ. ಒಂದು ಭಾಷೆ ಮಾತಾಡೋದಕ್ಕೆ ಓಕೆ, 2-3 ಓಕೆ, ಬಟ್ 7 ಭಾಷೆಗಳಲ್ಲಿ ಅಭಿನಯಿಸೋದು ಎಷ್ಟು ಚಾಲೆಂಜಿಂಗ್ ಅನ್ಸ್ತು ನಿಮ್ಗೆ? ಅನುಷಾ, ಏನಂದ್ರೆ ನಾನು ಸಿನ್ಸ್ ಐ ವಾಸ್ ಅ ಕಿಡ್, ನನ್ನ ಮನೆ, ನನ್ನ ನೇಬರ್ಸ್ ಎಲ್ಲ ನನಗೆ ಅದು ಒಂಥರ ಅದೃಷ್ಟ ಅನ್ಸುತ್ತೆ. ನನ್ನ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲರೂ ಪಕ್ಕದ ಮನೆಯಲ್ಲಿ ಮಲಯಾಳೀಸು, ಆ ಕಡೆ ನೋಡಿದ್ರೆ ತಮಿಳವರು, ನನ್ನ ಆಪೋಸಿಟ್ ಮನೆಯವರು ತೆಲುಗು ಮಾತಾಡೋರು. ಸೊ ಐ ಪಿಕ್ಡ್ ಅಪ್ ಲ್ಯಾಂಗ್ವೇಜ್ ವೆನ್ ಐ ವಾಸ್ ಅ ಬೇಬಿ. ಚಿಕ್ಕವಳಿದ್ದಾಗ್ಲೇನೆ ನಾನು ಇಲ್ಲಿ ನ್ಯಾನ್ ವರ ನಾ ಪೋಯ್ಟ್ ವರ ಹಿಂಗ್ ಮಾತಾಡ್ತಿದ್ದೆ. ಅಂದ್ರೆ ಇಷ್ಟು ಭಾಷೆ ಒಂದೇ ಸಮಯ ಮಾತಾಡ್ತಿದ್ದೆ ನಾನು. ಸೊ ಭೋಜ್ಪುರಿ ವಾಸ್ ಓನ್ಲಿ ವೆರಿ ವೆರಿ ಚಾಲೆಂಜಿಂಗ್. ಮಿಕ್ಕಿದೆಲ್ಲ ಭಾಷೆ ವಾಸ್ ಈಸಿ. ಓಕೆ, ಇನ್ನು ಭಾಷೆ ಬಗ್ಗೆ ಹೇಳಿದ್ರಿ, ಸಿನಿಮಾ ಫೀಲ್ಡ್ಗೆ ಹೇಗೆ ಬಂದಿದ್ದು? ಸಿನಿಮಾ ಫೀಲ್ಡ್ ಅಫ್ಕೋರ್ಸ್ ಕೂತಿದ್ದೀನಿ. ನನ್ನ ಒಂದು ತವ್ರ ಮನೆ ಅಂತ ಹೇಳ್ಬೋದು ಇದು. ದಿಸ್ ಇಸ್ ವೇರ್ ಐ ಸ್ಟಾರ್ಟೆಡ್ ಆಫ್. ಐ ಥಿಂಕ್ ನನ್ನ ಸ್ಕೂಲ್ ಮುಗಿಸ್ಬಿಟ್ಟು ನನ್ನ ಸಮ್ಮರ್ ವೆಕೇಶನ್ಸ್ ಅಲ್ಲಿದ್ದಾಗ ನಾನಿಲ್ಲಿ ಐ ಕೇಮ್ ಫಾರ್ ಹೋಸ್ಟಿಂಗ್. ಸೊ ಅವಾಗ ನಿಮ್ಮಿಂದ ನಿಮಗಾಗಿ ಅಂತ ಒಂದು ಪ್ರೋಗ್ರಾಮ್ ಇತ್ತು. ದಟ್ ವಾಸ್ ಇನ್ ಉದಯ ಮೂವೀಸ್. ಸೊ ಅದ್ರಲ್ಲೇನು ಲೈವ್ ಅಲ್ಲ, ಇಟ್ಸ್ ಲೈಕ್ ಲೆಟರ್ ಇರುತ್ತೆ, ಅದನ್ನ ಓದ್ಬಿಟ್ಟು ಐ ಹ್ಯಾವ್ ಟು ಕನ್ವೆ. ಇವಾಗ ಯಾರೋ ಒಬ್ರು ಪ್ರೀತಿ ಮೆಸೇಜ್ ಹೇಳಿರ್ತಾರೆ ಇನ್ನೊಬ್ರಿಗೆ, ಅದನ್ನ ಕನ್ವೆ ಮಾಡೋದಷ್ಟೇ. ನಿಮ್ ಕ್ಯಾಮ್ರಾಮನ್ಗೂ ಗೊತ್ತು ಅವತ್ತಿನ ಸಿಚುವೇಶನ್. ನಾವ್ ಈ ತರ ಹೇಗೆ ಕ್ಯಾಮ್ರಾದಲ್ಲಿ ಇದೀವಿ, ಕ್ಯಾಮ್ರಾ ಹಿಂದೆ ಲೈಟ್ಸ್ ಯಾವಾಗ ನಮ್ಮ ಮೇಲೆ ಬೀಳ್ತಾ ಇರುತ್ತೆ, ನಮ್ ಹಿಂದೆ ಯಾರು ಕೂತಿರ್ತಾರೆ ಗೊತ್ತಿರಲ್ಲ. ಸೊ ಅವ್ರ ಹಿಂದೆ ಕೂತ್ಕೊಂಡು ನೋಡ್ತಾ ಇದ್ರು ನಾನು ಹೋಸ್ಟ್ ಮಾಡೋದನ್ನ. ಸೊ ದ ಮಿನಿಟ್ ಲೈಟ್ಸ್ ಆಫ್ ಆಯ್ತು, ಶೋ ಮುಗೀತು ಅಂದಾಗ ಹಿ ಕೇಮ್ ಅಂಡ್ ಸ್ಪೋಕ್ ಟು ಮೀ, ಈ ಸೈಡ್ ಈ ತರ ಒಂದು ಸಿನಿಮಾ ಮಾಡ್ತಾ ಇದೀವಿ, ಐ ವಾಂಟ್ ಯು ಟು ಬಿ ದ ಹೀರೋಯಿನ್ ಅಂತ. 15 ವರ್ಷ ನಾನು ಏನ್ ಡಿಸೈಡ್ ಮಾಡ್ಲಿ, ಏನ್ ಡಿಸಿಷನ್ ತಗೊಳ್ಳಿ, ಸೈಡ್ ಅಪ್ಪ ಅಮ್ಮ ಹತ್ರ ಮಾತಾಡಿ ಅಂತ. ಹಿ ಕೇಮ್ ಹೋಮ್, ಕನ್ವಿನ್ಸ್ ಮಾಡಿದ್ರು. ಸೊ this is the place where it all happened. Okay. Yeah. So 15 years ಅಲ್ಲೇ ನೀವು ಆಕ್ಟಿಂಗ್ ಶುರು ಮಾಡಿದ್ರಿ. ಫಸ್ಟ್ ಡೇ ಶೂಟಿಂಗ್ ಹೇಗಿತ್ತು? ಆಕ್ಚುಲಿ ಏನ್ ಗೊತ್ತಾ ಅನುಷಾ, ಈ ಮಕ್ಕಳನ್ನ ಪಿಕ್ನಿಕ್ ಕರ್ಕೊಂಡು ಹೋದ್ರೆ ಹೇಗೆ ಎಕ್ಸೈಟ್ ಆಗ್ತಾರೆ, ಹಾಗಿತ್ತು ನನ್ನ ಲೈಫು. ನಾನು ಮತ್ತೆ ನನ್ನ ಕೋಸ್ಟಾರ್ ಚೇತನ್ ಚಂದ್ರ ಅವರು ಅಷ್ಟೇ. ಫಸ್ಟ್ ಸಾಂಗ್ ಶೂಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ರು. ಫಾರ್ ಸಮ್ ರೀಸನ್ ಮೈ ಪ್ರೊಡ್ಯೂಸರ್ ವಾಸ್ ಲೈಕ್, ಫಸ್ಟ್ ಅಲ್ಲೇ ವಿಲ್ ಹ್ಯಾವ್ ಅ ಗುಡ್ ಎನರ್ಜಿ ಅಂತ ಹೇಳ್ಕೊಂಡು ದೂದ್ ಫಾಲ್ಸ್, ಲೈಕ್ ಅಷ್ಟು ಬ್ಯೂಟಿಫುಲ್ ಲೊಕೇಶನ್ಸ್ ಕರ್ಕೊಂಡು ಹೋಗ್ಬಿಟ್ರು ನಮ್ಮನ್ನ. ಆಬ್ವಿಯಸ್ಲಿ ನನ್ಗೆ 15 ವರ್ಷ ಫುಲ್ ಕಾಸ್ಟ್ಯೂಮ್ ಮೇಕಪ್ ಎಲ್ಲ ಹಾಕಿ ರೆಡಿ ಮಾಡಿದ್ರು. ಫಸ್ಟ್ ಡೇ ಶೂಟ್, ದ ಮಿನಿಟ್ ವಿ ಸಾ ವಾಟರ್ ಫಾಲ್ಸ್, ಇಬ್ರು ವಿ ಜಂಪ್ಡ್ ಇನ್ ಟು ದ ವಾಟರ್. ಆಯ್ತಾ, ಫುಲ್ ಕಾಸ್ಟ್ಯೂಮ್ ಮೇಕಪ್ ಎಲ್ಲ ಆಗಿ ನೀರಲ್ಲಿದ್ದೀವಿ. ನಮ್ ಡೈರೆಕ್ಟರ್ ಬಾಯ್ ಬಿಡ್ಕೊಂತದ್ದು, ಅಯ್ಯೋ ಮುಹೂರ್ತ ಟೈಮು ಇವರಿಬ್ರು ನೀರಲ್ಲಿದ್ದಾರೆ ಅಂತ. ಸೊ ಐ ಆಮ್ ಜಸ್ಟ್ ಟೆಲಿಂಗ್, ಲೈಕ್ ಎಷ್ಟು ಇನ್ನಸೆಂಟ್ ಇದ್ವಿ ಅಂದ್ರೆ ಅವಾಗ ನಮಗ್ ಗೊತ್ತಿಲ್ಲ ಓ ಹಿಂಗ್ ಮಾಡ್ಬಾರ್ದು ಅಂತ. ನಾವೇನ್ ಅನ್ಕೊಂಡ್ವಿ, ನಮ್ಗೆ ಹೇಳಿದ್ರು ಸೀನಲ್ಲಿ ಹಿಂಗಿರುತ್ತೆ, ನೀವ್ ಆಮೇಲೆ ನೀರಿಗೆ ಹೋಗ್ಬೇಕು ಅಂತ. ನಾವು ಮೊದ್ಲೇ ನೀರಲ್ಲಿ ಇಳಿದ್ಬಿಟ್ವಿ. ಸೊ ಅಪ್ಯಾರೆಂಟ್ಲಿ ದಟ್ ವಾಸ್ ಅವರ್ ಫಸ್ಟ್ ಶಾಟ್. ಫಸ್ಟ್ ಡೇನೆ ಸಾಂಗ್ ಶೂಟ್ ಇತ್ತು ಅಂತ ಹೇಳಿದ್ರೆ, ಇನ್ನು ಆಕ್ಟಿಂಗ್ ಬರಕ್ಕೂ ಮುಂಚೆ ಸ್ಕೂಲ್ ಡೇಸ್ ಆಗಿರ್ಬೋದು, ಕಾಲೇಜ್ ಡೇಸ್ ಅಲ್ಲಿ ಆಗಿರ್ಬೋದು, ಏನಾದ್ರೂ ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದ ಎಕ್ಸ್ಪೀರಿಯನ್ಸ್ ಇದೆಯಾ? LKG ಇಂದ ಐ ಥಿಂಕ್ 10th ಗ್ರೇಡ್ ವರ್ಗೂ ನಾನು ಇದ್ದಿದ್ದಷ್ಟು ಆನ್ಯುವಲ್ ಡೇ ಅಲ್ಲಿ ಐ ಯೂಸ್ ಟು ಬಿ ದ ಮೇನ್ ಇದ್ರಲ್ಲಿ. ಡಾನ್ಸ್ ಅಂತೂ ಯಾವಾಗ್ಲೂ ಇರೋದು. ನಂಗೆ ಇನ್ನೂ ನೆನಪಿದೆ, ಲೈಕ್ LKG ಅಲ್ಲಿ ಹೂವ ಎಲ್ಲ ಹಾಕೋರಿ ತರ ಏಂಜಲ್ ಡ್ರೆಸ್ ಹಾಕೊಂಡು ವಾಕ್ ಮಾಡ್ಕೊಂಡು ಬರೋದು ಏನೋ. ಸೊ ಸಿನ್ಸ್ ಐ ವಾಸ್ ಅ ಕಿಡ್, ಐ ವಾಸ್ ಗುಡ್ ಅಟ್ ಡಾನ್ಸ್. ಆಕ್ಟಿಂಗ್ ಕಲ್ತಿಲ್ಲ, ಎಲ್ಲೂ ಆಕ್ಟಿಂಗ್ ಕಲ್ತಿರ್ಲಿಲ್ಲ, ಯಾವ ಆಕ್ಟಿಂಗ್ ಸ್ಕೂಲ್ಗೂ ಹೋಗಿರ್ಲಿಲ್ಲ. ಬಟ್ ಸ್ಕಿಟ್ಸ್ ಮಾಡ್ತಾ ಇದ್ವಿ ಅಷ್ಟೇ ಸ್ಕೂಲಲ್ಲಿ. ಬಟ್ ಡಾನ್ಸ್ ವಾಸ್ ಮೈ ಮೇನ್ ಥಿಂಗ್. ಡಾನ್ಸ್ ಅಲ್ಲಿ ಯಾವಾಗ್ಲೂ ಇರ್ತಾ ಇತ್ತು. ಓಕೆ. ಸೊ ಆಕ್ಟಿಂಗ್ ಮಾಡೋಕ್ಕಿಂತ ಮುಂಚೆ, ಆಕ್ಟಿಂಗ್ ಮಾಡಿದ ನಂತರ ಸಾಕಷ್ಟು ಚೇಂಜಸ್ ಇರುತ್ತೆ ಅಲ್ಲ ಲೈಫ್ ಅಲ್ಲಿ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ? ಸೊ ಐ ಥಿಂಕ್ ಮುಂಚೆ ನನಗೆ ಅನಿಸ್ತಿತ್ತು ದಟ್ ಆಕ್ಟಿಂಗ್ ಅಂತ ಹೇಳಿದಾಗ ನಾವು ಅಲ್ಲಿ ವಿ ಶುಡ್ ಆಕ್ಟ್ ಅಂತ. ಇವಾಗ ಓವರ್ ದ ಇಯರ್ಸ್ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇಟ್ಸ್ ಸೋ ಚೇಂಜ್ಡ್. ಇವಾಗಿನ ಟೆಕ್ನಾಲಜಿಗೆಲ್ಲ
ಆಕ್ಟ್ ಮಾಡಬಾರ್ದು. ನಾವು ಸ್ಕ್ರೀನ್ ಮುಂದೆ ಹೋದಾಗ ಇವಾಗ ಯು ಶುಡ್ ಬಿ ಆಸ್ ನ್ಯಾಚುರಲ್ ಆಸ್ ಪಾಸಿಬಲ್. ನಾವು ಇವಾಗ ಹೆಂಗೆ ಮಾತಾಡ್ತಾ ಇದೀವಿ, ರಿಯಲಲ್ಲಿ ಹೆಂಗೆ ಮಾತಾಡ್ತಾ ಇದೀವಿ ಹಾಗೆ ಮಾತಾಡಬೇಕು. ಮುಂಚೆ ಎಲ್ಲ ಇಟ್ ವಾಸ್ ಲೈಕ್ ದಟ್ ಡ್ರಾಮಾ, ಲೈಕ್ ಜಾಸ್ತಿ ವರ್ಬಲ್ ಎಕ್ಸ್ಪ್ರೆಷನ್ಸು ತುಂಬ ಇದಾಗಿರ್ಬೇಕು, ವರ್ಬಲ್ ಕೂಡ ಬಾಯೆಲ್ಲ ಜಾಸ್ತಿ ಓಪನ್ ಮಾಡಬೇಕು. ಇವಾಗ ಅದೆಲ್ಲ ಏನೂ ಇಲ್ಲ. ಇಟ್ಸ್ ಲೈಕ್ ಆಲ್ ಚೇಂಜ್, ಲೈಕ್ ತುಂಬ ಸಟ್ಲ್, ತುಂಬ ಹೆಂಗ್ ರಿಯಲ್ ಲೈಫಲ್ಲಿ ಮಾತಾಡ್ತೀವಿ ಹಂಗೆ ಅಂತ. ಓಕೆ ಹರ್ಷಿಕಾ, ಸಿನಿಮಾಗೆ ಬಂದ್ಮೇಲೆ ಆಕ್ಟಿಂಗ್ ಕೆರಿಯರ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಫ್ಯಾನ್ ಬೇಸ್ ಹುಟ್ಕೊಳ್ಳುತ್ತೆ. ನಿಮಗೆ ಯಾವ ರೀತಿಯಾದ ಫ್ಯಾನ್ಸ್ ಕ್ರಿಯೇಟ್ ಆದ್ರು? ನಾನು ಹೆಂಗೆ ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದಾರೆ ಇವಾಗ. ಒಂದಷ್ಟು ಜನ ಇದ್ದಾರೆ, ಒಂದು ಫ್ಯಾನ್ ಪೇಜಸ್ ಇಂದ ಹಿಡಿದು ಪ್ರತಿಯೊಂದು ಅವರೇ ಹ್ಯಾಂಡಲ್ ಮಾಡೋದು, ಆ ಥರ ಒಂದು 15 ಜನ ಇದ್ದಾರೆ. ಅದು ಬಿಟ್ಟು ನನಗೆ ಐ ಫೀಲ್ ಐ ಹ್ಯಾವ್ ಅ ಕ್ರೇಜಿ ಫಾಲೋಯಿಂಗ್, ಎಸ್ಪೆಷಲಿ ಫ್ರಮ್ ಮೈಸೂರ್, ಆಮೇಲೆ ಹುಬ್ಳಿ. ಈ 2 ಜಾಗದಲ್ಲಿ ತುಂಬಾ ಅಂದ್ರೆ ಕ್ರೇಜಿನೆಸ್ ನೋಡಿದೀನಿ ನಾನು. ಒನ್ ಆಫ್ ದ ಶೋಸ್ ಹುಬ್ಳಿಯಲ್ಲಿ ಒಂದು ಟ್ರೇಲ್ ತರ ಇತ್ತು, ಇಷ್ಟುದ್ದ ಬಂದಿದ್ದು. ಸೊ ಇಲ್ಲಿಂದ ಇಟ್ ಗೋಸ್ ಲೈಕ್ ದಟ್, ವೆರಿ ಬ್ಯೂಟಿಫುಲ್, ವೆರಿ ಎಲಿಗೆಂಟ್. ಸ್ಟೇಜ್ ಶೋ ಆಗ್ಬೇಕಾದ್ರೆಲ್ಲ ತುಂಬಾ ಚೆನ್ನಾಗಾಯ್ತು, ಮಾತಾಡ್ದೆ ಎಲ್ಲ ತುಂಬಾ ಚೆನ್ನಾಗಾಯ್ತು. ಇಳ್ಕೊಂಡು ಹೋಗ್ಬೇಕಾದ್ರೆ ಏನಿಲ್ಲ, ಇಸ್ ಲೈಕ್ ಮೇಡಮ್ ಅಂತ ಹಿಂಗ್ ಕೈ ಹಾಕಿದಷ್ಟೇ, ಲೈಕ್ ಲಿಟ್ರಲಿ ಸೊ ಐ ಆಮ್ ಲೈಕ್ ಐ ಹ್ಯಾಡ್ ದಟ್ ಕೈಂಡ್ ಆಫ್ ಅ ಕ್ರೇಜಿನೆಸ್. ಅಂದ್ರೆ ಜಸ್ಟ್ ಒನ್ ಟಚ್ ಮಾಡ್ಬೇಕು ಅಂದ್ರೆ ಅವ್ರು ನಮ್ಮ ತರಾನೇ ಫೀಲ್ ಆಗ್ತಾರ ಅನ್ನೋ ತರ ಫೀಲಿಂಗ್ ಎಲ್ಲ ಜನಕ್ಕಿದೆ, ತುಂಬಾ ಜನ. ಅಂಡ್ ಐವ್ ಹರ್ಡ್ ಲೈಕ್ ಅಪ್ಪು ಸರ್ಗೆಲ್ಲ ತುಂಬಾ ಜನ ದೇವ್ ಟ್ರೈ ಟು ಕಟ್ ವಿತ್ ದ ಬ್ಲೇಡ್ ಅಂಡ್ ಆಲ್, ಲೈಕ್ ಅವ್ರ ರಕ್ತ ಬ್ಲಡ್ ರೆಡ್ ಇರುತ್ತಾ ಅಂತೆಲ್ಲ. ಐ ಮೀನ್ ಆ ತರಾನು ಇರ್ತಾರೆ. ಸೊ ಐ ಥಿಂಕ್ ದಟ್ ಇಸ್ ಲವ್. ಎಂಡ್ ಆಫ್ ದ ಡೇ ಆ ಕ್ರೇಜಿನೆಸ್ ಅಂತ ಏನ್ ಹೇಳ್ತೀವಿ, ದಟ್ ಇಸ್ ಪ್ಯೂರ್ ಲವ್ ಅಂತ ನನ್ಗನ್ಸುತ್ತೆ. ಬಿಕಾಸ್ ಅಷ್ಟು ಪ್ರೀತಿ ಮಾಡೋದಕ್ಕೇನೆ ನಮ್ಮನ್ನ ಇನ್ನೂ ನೋಡ್ತಾ ಇದಾರೆ ಸ್ಕ್ರೀನ್ ಅಲ್ಲಿ, ದೇ ಸ್ಟಿಲ್ ಲೈಕ್ ಅಸ್ ಕಮಿಂಗ್ ಬ್ಯಾಕ್. ಎಕ್ಸಾಕ್ಟ್ಲಿ. ವೆಲ್, ಕ್ರೇಜಿ ಫ್ಯಾನ್ಸ್ ಬಗ್ಗೆ ಎಲ್ಲ ನೀವು ಹೇಳಿದ್ರಿ, ಬಟ್ ನೀವು 7 ಲ್ಯಾಂಗ್ವೇಜಸ್ ಅಲ್ಲಿ ಆಕ್ಟ್ ಮಾಡಿದೀರಾ. ಡೆಫಿನೆಟ್ಲಿ ನಾಟ್ ಎ ಈಸಿ ಕೇಕ್. ಬಟ್ ಇವಾಗ ನಿಮ್ಗೊಂದು ಸ್ಮಾಲ್ ಟಾಸ್ಕ್ ಏನಪ್ಪಾ ಅಂತಂದ್ರೆ, ನಾನು 7 ಲ್ಯಾಂಗ್ವೇಜಸ್ ಹೆಸರು ಹೇಳ್ತಾ ಹೋಗ್ತೀನಿ. ಸೊ ಆ ಲ್ಯಾಂಗ್ವೇಜ್ ಒಂದು ಡೈಲಾಗ್ ಹೇಳ್ಬೇಕು ನೀವು. ಡೈಲಾಗ್ ಇಲ್ಲ, ಯು ಡೂ ಒನ್ ಥಿಂಗ್. ನೀವು ನನ್ಗೆ ಏನೋ ಒಂದು ಸೆಂಟೆನ್ಸ್ ಕೊಡಿ, ನಾನು ಅದನ್ನ ಆ ಭಾಷೆಯಲ್ಲಿ ಹೇಳ್ತೀನಿ. ಓ ವಾವ್. ಸಮಥಿಂಗ್ ಸಿಂಪಲ್, ಎನಿಥಿಂಗ್, ಲೈಕ್ ಮೇ ಬಿ ಹೌ ಆರ್ ಯು. ಓಕೆ ಫೈನ್, ದಟ್ ಇಸ್ ಫೈನ್. ಹೌ ಆರ್ ಯು ಊಟ ಆಯ್ತಾ, ಇಷ್ಟು ಹೇಳ್ತೀನಿ. 2 ಹೌ ಆರ್ ಯು ಊಟ ಆಯ್ತಾ. ದಿಸ್ ಇಸ್ ಲೈಕ್ ಟುಗೆದರ್ ಐ ಕ್ಯಾನ್ ಟೆಲ್. ಓಕೆನಾ? ಓಕೆ ಓಕೆ, ಯು ಕ್ಯಾನ್ ಟೆಲ್ ದ ಲ್ಯಾಂಗ್ವೇಜ್. ಓಕೆ, ಸೊ ಫಸ್ಟ್ ಕನ್ನಡ. ಓಕೆ, ಹೇಗಿದ್ದೀರಾ, ಊಟ ಆಯ್ತಾ. ಕೊಡವ. ಕೊಡವ. என்ன நுள்ளிரா, உண்டித்தாச்சா. ತಮಿಳ್. எப்படி இருக்கீங்க, சாப்பிட்டாச்சா. ತೆಲುಗು. ఎలా ఉన్నారు, భోజనమైందా. മലയാളം. എങ്ങനെയുണ്ട്, വിഷന് കഴിച്ചോ. ಕೊಂಕಣಿ. ಓಕೆ, ಕೊಂಕಣಿ. ಕೊಂಕಣಿ ಇಸ್ ಮೋರ್ ಲೈಕ್ ತುಳು. ಇದು ಎಂಚು ಉಲ್ಲಾರು, ವನಸಾಂಡ ಬದಲು ದೇಸೆ ವನಸಾನ್. ಓಕೆ, ಸೊ ಫೈನಲಿ ಭೋಜ್ಪುರಿ. ಭೋಜ್ಪುರಿ. कैसन बा, ಭೋಜನ್ ಕಾರುಲ್. ಭೋಜ್ಪುರಿನೂ ಕಲ್ತ್ಕೊಂಡ್ಬಿಟ್ಟಿದ್ದೀರಾ. That was difficult, yeah. ವಾವ್, ಸೂಪರ್, ವೆಲ್ ಡನ್. ವೀಕ್ಷಕರೇ, ನೋಡಿದ್ರಲ್ಲ, ಹರ್ಷಿಕಾ ಪೂರ್ಣಾಚ್ ಅವರು 7 ಭಾಷೆಗಳಲ್ಲಿ ನಿಮಗೋಸ್ಕರ ಸೆಂಟೆನ್ಸಸ್ ನ ಹೇಳಿದ್ರು, 7 ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ. ಹರ್ಷಿಕಾ ಪೂರ್ಣಾಚ್ ಅವ್ರ ಜೊತೆ ಮಾತಾಡ್ತಾ ಇದೀವಿ. ಅವ್ರ ಜೊತೆ ಇವಾಗ ಒಂದು ಚಿಕ್ಕ ಗೇಮ್ ಆಡೋಂತ ಸಮಯ. ಎಸ್, ಗೇಮ್ ಏನಪ್ಪಾ ಅಂತ ಅಂದ್ರೆ, ಫೋಟೋ ನೋಡಿ ನಾಚ್ಕೊಂಬೇಡಿ ಅಂತ. ಇಲ್ಲಿ ಕೆಲವೊಂದು ಫೋಟೋಸ್ ಇದೆ. ಸೊ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ, ಫೋಟೋ ನೋಡ್ತೀರಾ, ಆ ಸ್ಟೇಟ್ಮೆಂಟ್ ನ ನೀವು ಜಸ್ಟಿಫೈ ಮಾಡ್ಬೇಕು. ಓಕೆ, ಫೈನ್. ರೆಡಿನಾ? ಸೌಂಡ್ಸ್ ಇಂಟ್ರೆಸ್ಟಿಂಗ್, ನೋಡೋಣ. ಎಸ್, ನಿಮ್ಮ ಫಸ್ಟ್ ಸ್ಟೇಟ್ಮೆಂಟ್, ನನ್ಗೆ ಇವ್ರ ಜೊತೆ ಈ ಹಾಡಿಗೆ ಡಾನ್ಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಓಕೆ, ಸೊ ನೋಡ್ಲಾ. ಓ ವಾವ್, ಓಕೆ, 100%. ಇವರೆಲ್ಲ ಹಾಡಿಗೆ ನನ್ಗೆ ಇವ್ರ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ತುಂಬ ಇಷ್ಟ. ಬಟ್ ಅದ್ರಲ್ಲಿ ತುಂಬ ಫೇವ್ರೆಟ್ ಸಾಂಗ್ ಯಾವುದಂದ್ರೆ ಇವ್ರದ್ದು ಮತ್ತೆ ರಾಧಿಕಾ ಪಂಡಿತ್ ಅವ್ರದ್ದು ಸುಬ್ಲಕ್ಷ್ಮಿ ಸಾಂಗ್. ಐ ಲವ್ ಇಟ್. ಆರಾಮಾಗಿರೆ ಸುಬ್ಲಕ್ಷ್ಮಿ, ಇಟ್ಸ್ ವೆರಿ ನೈಸ್. ಸೊ ನನಗೆ ಆ ಹಾಡು ತುಂಬ ಇಷ್ಟ. ಆ್ಯಂಡ್ ಆಫ್ ಕೋರ್ಸ್ ಐ ವುಡ್ ಲವ್ ಟು ಡ್ಯಾನ್ಸ್ ವಿತ್ ಧ್ರುವ ಸರ್ಜಾ, ಬಿಕಾಸ್ ಅಮೇಸಿಂಗ್ ಡ್ಯಾನ್ಸರ್ ಹಿ ಈಸ್. ಓಕೆ, ಯಾ. ಓಕೆ, ನಿಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದು, ಓಕೆ, ನಾನ್ ಇವ್ರ ಜೊತೆ ಕುತ್ಕೊಂಡು ಗಂಟೆಗಟ್ಲೆ ಮಾತಾಡ್ತೀವಿ. ವಾವ್, ಆಫ್ ಕೋರ್ಸ್, ರಾಕಿಂಗ್ ಸ್ಟಾರ್. ಸೊ ರಾಕಿಂಗ್ ಸ್ಟಾರ್ ಜೊತೆ 100% ಗಂಟೆಗಟ್ಲೆ ಮಾತಾಡ್ಬೋದು. ಯಾಕಂದ್ರೆ
ಹೀಸ್ ಮೇಡ್ ಲೈಕ್ ಆಲ್ ಆಫ್ ಅಸ್ ಸೋ ಪ್ರೌಡ್. ನೀವು ನಂಬಲ್ಲ, ನಾನು ಭೋಜ್ಪುರಿ ಸಿನಿಮಾ ಮಾಡಬೇಕಾದ್ರೆ, ಬಿಕಾಸ್ ದಟ್ಸ್ ಲೈಕ್ ದ ಫಸ್ಟ್ ನಾರ್ತ್ ಇಂಡಿಯನ್ ಟಚ್ ಅಲ್ವಾ ಇವಾಗ. ಸೊ ಅಲ್ಲೆಲ್ಲ ಫಸ್ಟ್ ಕ್ವೆಶನ್ ಕೇಳೋದು, ನೀವು ಯಶ್ ಅವ್ರ ಜೊತೆ ಆಕ್ಟ್ ಮಾಡಿದ್ದೀರಾ, ನೀವು KGF ಹೀರೋ ಜೊತೆ ಆಕ್ಟ್ ಮಾಡಿದ್ದೀರಾ ಅಂತ. ಅಂದ್ರೆ ಆ ಮಟ್ಟಕ್ಕೆ ನಮ್ಮ ಸಿನಿಮಾ ಇಂಡಸ್ಟ್ರಿನ ತಗೊಂಡ್ ಹೋಗಿದ್ದಾರೆ ಇವರು. ಆಕ್ಚುಲಿ ನೀವು ಕೂಡ ಭೋಜ್ಪುರಿ ಲ್ಯಾಂಗ್ವೇಜ್ ಅಲ್ಲಿ ಆಕ್ಟ್ ಮಾಡಿದೀರಾ, ಅಂಡ್ ನಮ್ಮ ಕನ್ನಡದ ಹುಡುಗಿ ಅಲ್ಲೋಗಿ ಆಕ್ಟ್ ಮಾಡ್ತಾ ಇರೋದು ನಮಗೆ ನಿಜವಾಗ್ಲೂ ಹೆಮ್ಮೆ ಇದೆ, ತುಂಬಾ ಖುಷಿ ಆಗುತ್ತೆ. So sweet. So definitely he's made us all proud. So ಯಶ್ ಅವರು ಜೊತೆ ನನಗೆ ಗಂಟೆಗಟ್ಟಲೆ ಮಾತಾಡಕ್ ಚಾನ್ಸ್ ಸಿಕ್ಕರೆ ಆಫ್ ಕೋರ್ಸ್ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಅಸ್ ಪ್ರೌಡ್. ಸೊ ನಿಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟು, ಇವ್ರ ಜೊತೆ ಮಾತಾಡದೆ ಹಾಗೇ ಸುಮ್ಮನೆ ಕೂತ್ಕೊಂಡ್ ಬಿಡ್ತೀನಿ. Oh my god, okay. Simple star ರಕ್ಷಿತ್ ಶೆಟ್ಟಿ ಅವರು. ಸೊ ಯಾಕೆ ಸುಮ್ಮನೆ ಕೂತ್ಕೋಬೇಕು? ಐ ವಾಂಟ್ ಟು ಟಾಕ್ ಟು ಹಿಮ್. ಕೂತ್ಕೊಂಡ್ ಬಿಡ್ತೀರಾ? ಆಕ್ಚುಲಿ ಈಸ್ ವೆರಿ ಸ್ವೀಟ್, ತುಂಬಾನೇ ಡೌನ್ ಟು ಅರ್ತ್, ತುಂಬಾನೇ ಒಳ್ಳೆ ಮನುಷ್ಯ ಇವರು. ನಾನಂತೂ ಲೈಕ್ ಯಶ್ ಅವ್ರ ಜೊತೆ ನಾನು ಅಟ್ಲೀಸ್ಟ್ ತಮಸ್ಸು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಶಿವಣ್ಣ ಮತ್ತು ಯಶ್ ಅವ್ರ ಜೊತೆ ತಮಸ್ಸು ಅಲ್ಲಿ. ಬಟ್ ರಕ್ಷಿತ್ ಅವ್ರ ಜೊತೆ 2 ಸಿನಿಮಾ ನನಗೆ ಮಿಸ್ ಆಯಿತು. ಲೈಕ್ ಹೆಂಗೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಗಿ ಮತ್ತೇನೋ ಡೇಟ್ಸ್ ಪ್ರಾಬ್ಲಮ್ ಆಗಿ ಇನ್ನೊಂದಾಗಿ ಆಗಲಿಲ್ಲ. ಸೊ ತುಂಬ ಬೇಜಾರಿದೆ ಅದೊಂದು ವಿಷಯಕ್ಕೆ. ಸೊ ಆ್ಯಕ್ಚುಲಿ ನಾನು ಅವ್ರನ್ನ ನೋಡಿದಾಗ ಮಾತಾಡಲ್ಲ, ಬಿಕಾಸ್ ಅವ್ರು ಬಂದ್ಬಿಟ್ಟು ನೀವು ಮಾಡಿಲ್ಲ ನನ್ನ ಜೊತೆ ಸಿನಿಮಾ ಅಂತ ಹೇಳ್ತಾರೆ ಅಂತ. ಸೊ ದಟ್ ಈಸ್ ಲೈಕ್ ಅವಾಗ ಲಾಂಗ್ ಬ್ಯಾಕ್. ಸೊ ಖಂಡಿತ ನೋ ಇಫ್ ಐ ಗೆಟ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಹಿಮ್, ಐ ವುಡ್ ಲವ್ ಟು ವರ್ಕ್ ವಿತ್ ಹಿಮ್. ಓಕೆ, ವೆಲ್ ಡನ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ತುಂಬಾ ಮಜವಾಗಿದೆ. ಓಕೆ, ಇವ್ರು ಮೊನ್ನೆ ನನಗೆ ಕಾಲ್ ಮಾಡಿ ಹೀಗಂದು ಹಾಗೆ ಕಟ್ ಮಾಡ್ಬಿಟ್ರು. ಓಕೆ, ಐ ಹೋಪ್ ಇಟ್ಸ್ ಸಮನ್ ನೈಸ್. ಓ ಮೈ ಗಾಡ್, ಉಪ್ಪಿ ಸರ್, ರಿಯಲ್ ಸ್ಟಾರ್. ಸೊ ಇವ್ರು ಮೊನ್ನೆ ನನಗೆ ಫೋನ್ ಮಾಡಿ ಹಾಗೆ ಕಟ್ ಮಾಡಿಬಿಟ್ರು. ಆ್ಯಕ್ಚುಲಿ ಹೌದು, ಕಾಲ್ ಮಾಡಿಲ್ಲ, ಬಟ್ ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ ಅವರು. ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಮೊನ್ನೆ, ಆ್ಯಂಡ್ ಐ ವಿಶ್ಡ್ ಫಾರ್ ದ್ಯಾಟ್. ಸೊ ಅವ್ರು ಖಂಡಿತ ಫೋನ್ ಮಾಡಿದರೆ ರಿಸೀವ್ ಮಾಡೇ ಮಾಡ್ತಾರೆ, ಆ್ಯಂಡ್ ಡೆಫಿನೆಟ್ಲಿ ಟಾಕ್ ಟು ಹಿಮ್. ಬಟ್ ಹೀ ಈಸ್ ಒನ್, ನನಗೆ ಏನಂತ ಹೇಳಿ, ಅವ್ರ ಫ್ಯಾಮಿಲಿ ತುಂಬ ಕ್ಲೋಸ್ ನನಗೆ. ಪ್ರಿಯಾಂಕಾ ಮ್ಯಾಮ್ ಆ್ಯಂಡ್ ಉಪ್ಪಿ ಸರ್ ಇಬ್ಬರು ಕೂಡ ಎನಿಥಿಂಗ್ ಅಟ್ ಆಲ್, ಏನಾದರೂ ಇದ್ರು ಲೈಕ್ ಈವನ್ ಲೈಕ್ ವೆನ್ ಐ ಲಾಸ್ಟ್ ಮೈ ಫಾದರ್, ಫಸ್ಟ್ ಕಾಲ್ ಪ್ರಿಯಾಂಕಾ ಮ್ಯಾಮ್ ಇಂದ ಕಾಲ್ ಮಾಡಿ ಲೈಕ್ ಯು ನೀಡ್ ಸಮಥಿಂಗ್, ನಾವು ಬರೋದ ಅಲ್ಲಿಗೆ ಅಂತೆಲ್ಲ. ಸೊ ವೆರಿ ವೆರಿ ಜೆನ್ಯೂನ್ ಆ್ಯಂಡ್ ನೈಸ್ ಪೀಪಲ್. ಸೊ ಅಫ್ಕೋರ್ಸ್, ಸೊ ಉಪ್ಪಿ ಸರ್ ಕಾಲ್ ಮಾಡಿ ಯಾಕೆ ಕಟ್ ಮಾಡಿದ್ರಿ? ಯಾ. ನಿಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಸ್ಟೇಟ್ಮೆಂಟ್, ನಾನು ಫೋನ್ ಮಾಡಿದಾಗ ಒಂದ್ಸಲ ಇವರು ಈ ಹಾಡು ಹಾಡ್ತಾರೆ. ಓಕೆ. Oh, everyone is so good. ರಿಷಬ್ ಶೆಟ್ಟಿ ಸರ್. ಓಕೆ, ಇವ್ರಿಗೆ ನಾನು ಆ್ಯಕ್ಚುಲಿ ಐ ಆಮ್ ಅ ಬಿಗ್ಗೆಸ್ಟ್ ಫ್ಯಾನ್ ಇವ್ರದ್ದು. ಡಿರೆಕ್ಷನ್ ಸಿನಿಮಾ ಆಗಲಿ, ಇವರು ಆ್ಯಕ್ಟ್ ಮಾಡಿರೋ ಸಿನಿಮಾ ಆಗಲಿ, ಹೀ ಈಸ್ ವೆರಿ ಗುಡ್. ಐ ಥಿಂಕ್ ತುಂಬ ಇಂಟೆಲಿಜೆಂಟ್ ಡೈರೆಕ್ಟರ್ ಅಂತ ಹೇಳ್ಬೋದು ನಮ್ಮ ಇಂಡಸ್ಟ್ರಿಯ. ಸೊ ಇವ್ರು ಫೋನ್ ಮಾಡಿದಾಗ ನನ್ಗೆ ಯಾವ ಹಾಡು ಗೊತ್ತಾ? ಈತಕ್ಕೆ ಬೊಗಸೆ ತುಂಬ ಕನಸು ಕಾಡಿದೆ. ಕರೆಕ್ಟಾ? ಆಸೆ ನೀಡು, ಆಸೆ, ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ ಹೇಳಿ ಅಲ್ಲ. ಇನ್ನು ಬೊಗಸೆ ತುಂಬ ಆಸೆ ನೀಡುವೆ. ಹಾ, ಕರೆಕ್ಟ್. ಯಾ, ಆ ಹಾಡು ನೆನಪಾಗುತ್ತೆ. ಓಕೆ, ಸೊ ಇಷ್ಟೊಂದು ಸ್ಟೇಟ್ಮೆಂಟ್ಸ್ನ ನೀವು ಜಸ್ಟಿಫೈ ಮಾಡಿದ್ದೀರಾ. ಇನ್ ಕೇಸ್ ಏನಾದರೂ ಸ್ಟೇಟ್ಮೆಂಟ್ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡ್ರೆ ಇವರಲ್ಲಿ ಯಾರು ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತೀರಾ? ಓಕೆ, ಇವ್ರಿಗೆ ಡೆಫಿನೆಟ್ಲಿ ಐ ವಾಂಟ್ ಟು ಸೇ, ರಿಷಬ್ ಸರ್ ಯಾವಾಗ ಸಿನಿಮಾ ಮಾಡ್ತಾ ಇದ್ದೀರಾ ನನ್ನ ಜೊತೆ? ದಟ್ ಇಸ್ ದ ಕ್ವೆಶನ್, ಬಿಕಾಸ್ ಐ ರಿಯಲಿ ವಾಂಟ್ ಟು ವರ್ಕ್ ವಿತ್ ರಿಷಬ್ ಸರ್. ನಾನು ಹೇಳಿದ್ದೀನಿ ಕೂಡ ಅವರಿಗೆ, ಆ್ಯಂಡ್ ದಟ್ಸ್ ಮೈ ಸ್ಟೇಟ್ಮೆಂಟ್. ಯಾವಾಗ ಮಾಡ್ತಾ ಇದ್ದೀರಾ ನನ್ನ ಜೊತೆ? ಓಕೆ, ನಾವು ಕಾಯ್ತಾ ಇರ್ತೀವಿ. ಅಂಡ್ ವೆಲ್ ಪ್ಲೇಡ್, ಸಕ್ಕದಾಗಿ ಆನ್ಸರ್ ಮಾಡಿದ್ರಿ ಈ ಒಂದು ರೌಂಡ್ ನಲ್ಲಿ ಅಲ್ವಾ? ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ, ಆಟ ಮುಂದುವರಿಯತ್ತೆ. ಸೊ ವೆಲ್, ಎಲ್ಲಾ ರೌಂಡ್ಸು ಚೆನ್ನಾಗಿ ಆಡಿದ್ರಿ, ಅಂಡ್ ಮಾತು ಕೂಡ ಅದ್ಭುತವಾಗಿ ಆಡ್ತೀರಾ, ಏನು ಕೇಳಂಗೆ ಇಲ್ಲ ನಮ್ಮ ಒಳಗಿನ ಬೆಳಗ್ಗೆಗೆ. ಸೊ ಇವಾಗ ನಾವು ಫೈನಲ್ ಸೆಗ್ಮೆಂಟ್ ನಲ್ಲಿ ಇದೀವಿ. ಸೊ ಫೈನಲ್ ಸೆಗ್ಮೆಂಟ್ ನಲ್ಲಿ ನಿಮ್ಮ ಬೆಸ್ಟ್ ಅಂಡ್ ವರ್ಸ್ಟ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಹೇಳ್ಬೇಕು. ಓಕೆ, ಸೊ ಫಸ್ಟ್ ಸುಳ್ಳು. ಶೂಟ್ಗೆ ಲೇಟ್ ಹೋದಾಗ ರೀಸನ್ ಕೇಳ್ತಾರಲ್ಲ ಏನು ಅಂತ ಹೇಳ್ಕೊಂಡು, ಅದರಲ್ಲೇ ಬೆಸ್ಟ್ ಅಂಡ್ ವರ್ಸ್ಟ್ ಎರಡೂ ಆಗಿದೆ. ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ, ಒಂದ್ಸತಿ ಏನಾಯ್ತು, ವಿ ವರ್ ಶೂಟಿಂಗ್ ಫಾರ್ ಪರಿ ಸಿನಿಮಾ. ಲೈಕ್ ಕಂಟಿನ್ಯೂಸ್ 24 to 48 hours ನಾವು ಕಂಟಿನ್ಯೂಸ್ ಸೆಟ್ಟಲ್ಲಿ ಇದ್ದೀವಿ, ವರ್ಕಿಂಗ್ ನಾನ್ ಸ್ಟಾಪ್, ನಿದ್ದೆನೇ ಇಲ್ಲ. ಕಂಟಿನ್ಯೂಸ್ಲಿ 36 hours ಆಯಿತು. ಅದಾದ್ಮೇಲೆ ನನಗೆ ಬ್ರೇಕ್ ಸಿಕ್ತು. ನನಗೆ ಕಾರಲ್ಲೂ ನಿದ್ದೆ ಬಂದೆ, ರೂಮಿಗೆ ನಿದ್ದೆ ಮಾಡ್ತಾ ಇದ್ದೀನಿ. ಎದ್ದೆ, ಲೈಕ್ ಐ ರೀಚ್ ದ ರೂಮ್, ದೇ ಸೆಡ್ ಮ್ಯಾಮ್ ರೆಡಿ ಆಗ್ಬಿಟ್ಟು ಬಂದ್ಬಿಡಿ, ಒಂದು half an hour ವೆಯ್ಟ್ ಮಾಡೋಣ
ಸೊ ಹಾಫ್ ಆನ್ ಅವರ್ ಟೈಮ್ ತೊಗೊಳ್ಳಿ, ಫ್ರೆಶ್ ಅಪ್ ಆಗಿ ಬನ್ನಿ ಅಂತ. ನಾನೇನು ಮಾಡಿದ್ದೀನಿ, ಹೋಗಿದ್ದೀನಿ ಹಾಗೆ ಕ್ರ್ಯಾಶ್ ಆಗಿಬಿಟ್ಟಿದ್ದೀನಿ. ಲೈಕ್ ಹಿಂಗೆ ಬಾತ್ರೂಮಿಗೆ ಹೋಗಬೇಕು, ನಾನು ಹಾಗೆ ಬೆಡ್ ಮಾಡ್ಕೊಂಡು ಮಲಗಿಬಿಟ್ಟಿದ್ದೀನಿ. ದೇವ್ ಟ್ರೈಡ್ ಕಾಲಿಂಗ್. ನನ್ನ ಡ್ರೈವರ್ ಬಂದು ನಾಕ್ ಮಾಡ್ತಾ ಇದ್ದಾರೆ, ನಂಗೆ ಹೇಳೋಕ್ಕಾಗಿಲ್ಲ. 1 hour ಆಗೋಯ್ತು, ಲೈಕ್ ಹಾಫ್ ಆನ್ ಅವರ್ ಬದಲು 1 hour ಆಗೋಯ್ತು. ಸಡನ್ನಾಗಿ ಎಚ್ಚರ ಆಗೋಯ್ತು ನನಗೆ, ಫುಲ್ ಸೌಂಡ್ ಬರ್ತಿತ್ತಲ್ಲ, ಅದೊಂಥರ ಪಾಸ್ ಔಟ್ ಆಗಿಬಿಡ್ತೀವಲ್ಲ, ಏನು ಮಾಡೋಕ್ಕಾಗಲ್ಲ, ಏನು ಕೇಳಿಸಲ್ಲ ಅವಾಗ, ಹಂಗಾಗ್ಬಿಡುತ್ತೆ. ಸೊ ಅದಾದಮೇಲೆ ದೇ ಕಾಲ್ಡ್ 1 hour ಆಯ್ತು. ಅಯ್ಯೋ ಓಕೆ ಫೈನ್, ನೋ ಪ್ರಾಬ್ಲಮ್. ಐ ಕಾಲ್ಡ್ ದ ಪ್ರೊಡಕ್ಷನ್ ಮ್ಯಾನೇಜರ್, ಮೇಡಮ್ ಎಲ್ಲಿದ್ದೀರಾ? ಅಯ್ಯೋ ನಿಮ್ಮ ಡ್ರೈವರೇ ಬಂದಿಲ್ಲ ಸರ್, ಅವಾಗಲಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ರೆಡಿ ಆಗಿ ಸ್ನಾನ ಮಾಡಿ ಫ್ರೆಶ್ನಪ್ ಆಗಿ 1 ನಿಮಿಷನೂ ನಿದ್ದೆ ಮಾಡಿಲ್ಲ ಗೊತ್ತಾ, ನಾನು ವೆಯ್ಟ್ ಮಾಡಿ. ಅಲ್ಲ ಮೇಡಮ್, ಡ್ರೈವರ್ ಅಲ್ಲೇ ಇದ್ದಾರೆ ಅಂತ ಹೇಳಿದ್ರೆ, ಇರಿ ಫೋನ್ ಮಾಡ್ತೀನಿ, ಅವ್ನು ಕೇಳ್ತೀನಿ ಎಲ್ಲಿದ್ದೀನಿ. ಸೊ ಪಾಪ ಹಿ ಕಾಲ್ ದ ಡ್ರೈವರ್, ಇಲ್ಲ ಸರ್ ಹೋಗ್ತಾ ಇದ್ದೀನಿ. ಪಾಪ ಹಿ ಆಲ್ಸೋ ಮ್ಯಾನೇಜ್ಡ್, ಬಿಕಾಸ್ ಗೊತ್ತಾಯ್ತಲ್ಲ ನಾನು ಮಲಗಿಬಿಟ್ಟಿದೆ ಅಂತ. ಸೊ ಹಿ ಆಲ್ಸೋ ಮ್ಯಾನೇಜ್, ಇಲ್ಲ ಸರ್ 5 ನಿಮಿಷ ನಾನು ತಿಂಡಿ ಮಾಡೋಕೆ ಹೋಗಿದ್ದೆ, ನಾನು ತಿಂದಿಲ್ವಲ್ಲ ಸರ್ ಏನು, ಸರಿಯಪ್ಪ ಬೇಗ ಹೋಗು, ಬೇಗ ಕರ್ಕೊಂಡು ಬಾ ಮೇಡಮ್ನ ಲೊಕೇಶನ್ಗೆ ಅಂತ. ಸೊ ದಟ್ ವಾಸ್ ಮೈ ಬೆಸ್ಟ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಡ್ರೈವರ್ ಕೂಡ ಸುಳ್ಳು ಹೇಳಿದ್ರು, ನಾನು ಕೂಡ ಸುಳ್ಳು ಹೇಳಿದ್ರೆ, ಇಬ್ರು ಬಚಾವಾಗ್ಬಿಟ್ವಿ. ಸೊ ದಟ್ ವಾಸ್ ಓಕೆ. ವರ್ಸ್ಟ್ ಎಕ್ಸ್ಪೀರಿಯನ್ಸ್, ವಿ ಹ್ಯಾಡ್ ಟು ಡೂ ಅರ್ಲಿ ಮಾರ್ನಿಂಗ್ ಶೂಟ್. ಲೈಕ್ ಹೆಂಗೆ ಅಂತ ಹೇಳಿದ್ರೆ, ಎವ್ರಿ ಒನ್ ಇಸ್ ರೆಡಿ, 4 ಗಂಟೆಗೆ ಎಲ್ಲರೂ ಎದ್ದಿದ್ದೀವಿ, ಟ್ರೆಕ್ ಮಾಡಿದ್ದೀವಿ, ಲೈಕ್ ಒಂದು ಅಪ್ ಹಿಲ್. ಸೊ ಟ್ರೆಕ್ ಮಾಡಿದ್ದೀವಿ, ಅಲ್ಲಿ ಹೋಗಿದ್ದೀವಿ ಜಸ್ಟ್ ಟು ಟೇಕ್ ದ ಸನ್ರೈಸ್ ಶಾಟ್. ಲೈಕ್ ದೇ ವಾಂಟೆಡ್ ಅ ಸನ್ರೈಸ್ ಶಾಟ್. ಎಲ್ಲ ಹೋಗಿದ್ದೀವಿ, ಎಲ್ಲ ರೀಚ್ ಆಗಿದ್ದೀವಿ. ಕ್ಯಾಮ್ರಾ ಡಿಪಾರ್ಟ್ಮೆಂಟು ಎಲ್ಲ ರೀಚ್ ಆಗಿದ್ದಾರೆ. ದಿಸ್ ಒನ್ ಡಿಂಟ್ ಕಮ್, ಏನು ದ ಕ್ಯಾಮ್ರಾ ಲೆನ್ಸ್ ಡಿಂಟ್ ಕಮ್. ಅವ್ರಿಗೇನು ಲೆನ್ಸ್ ಯೂಸ್ ಮಾಡಬೇಕಿತ್ತು ಅದು ಬಂದಿಲ್ಲ, ಅದು ಹಿಂದೆ ಆಗೋಯ್ತು. ಸೊ ಇದು ನಾನು ಹೇಳಿದ ಸುಳ್ಳಲ್ಲ, ಅವ್ರು ಹೇಳಿದ ಸುಳ್ಳು. ಸೊ ಅವ್ರೇನು ಹೇಳಿದ್ರು, ತಂದೆ ಇಲ್ಲ ಅಂತ ಹೇಳಿದ್ರು. ಬಟ್ ದಟ್ ವಾಸ್ ಅ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಫಾರ್ ಆಲ್ ಆಫ್ ಅಸ್, ಬಿಕಾಸ್ ವಿ ಡಿಡ್ಂಟ್ ಗೆಟ್ ದಟ್ ಶೂಟ್. ಲೈಕ್ ಅದೇನು ಬೇಕಿತ್ತು ನಮ್ಗದು ಆ ಟೈಮಲ್ಲಿ ನಮ್ಗದು ಸಿಕ್ಕಿಲ್ಲ. ಸೊ ದಟ್ ವಾಸ್ ದ ಥಿಂಗ್. ಬಟ್ ವಿ ಮ್ಯಾನೇಜ್ಡ್. ಅದಾದಮೇಲೆ ಮತ್ತೆ ಇನ್ನೊಂದು ದಿನ ಹೋಗಿ ತಗೊಂಡ್ವಿ. ಬಟ್ ಅದು ಇಟ್ ವಾಸ್ ವರ್ಸ್ಟ್, ಬಿಕಾಸ್ ಆ ದಿನ ನಮ್ಗೆ ಯಾವ ಶಾಟ್ ಬೇಕಿತ್ತು ಅದು ಸಿಕ್ಕಿರ್ಲಿಲ್ಲ. ಸೊ ದಟ್ಸ್ ಆಲ್. ಓಕೆ. ಸೊ ನೆಕ್ಸ್ಟ್ ಬೆಸ್ಟ್ ಅಂಡ್ ವರ್ಸ್ಟ್ ಆಪ್ಷನ್ ಬಂದು ನಿಮ್ದು. ಬೆಸ್ಟ್ ಅಂಡ್ ವರ್ಸ್ಟ್ ಸಬ್ಜೆಕ್ಟ್ ಸ್ಕೂಲಲ್ಲಿ. ಓಕೆ, ಮ್ಯಾಥ್ಸ್ ವಾಸ್ ಮೈ ಫೇವ್ರೆಟ್. ನಾನು 100 ಇಲ್ಲ ಅಂದ್ರೆ 98, ಅದಕ್ಕಿಂತ ಕಮ್ಮಿ ಯಾವತ್ತೂ ತಗೊಂಡಿಲ್ಲ. ಲೈಕ್ ಇನ್ ದ ಹೋಲ್ ಇದು ವರ್ಸ್ಟ್ ಅಂತ ಇಲ್ಲ. ನನ್ಗೆಲ್ಲ ಐ ಯೂಸ್ ಟು ಬಿ ಗುಡ್ ಎಟ್ ಸ್ಟಡೀಸ್. ನಾನು ಅದೊಂಥರ ಬ್ರೇನಿ ಕಿಡ್. ಲೈಕ್ ನನ್ ಮುಂಚಿಂದ ಓದಕ್ ತುಂಬಾ ಇಷ್ಟ. ಲೈಕ್ ರಾತ್ರಿ ಎಲ್ಲ ಕೂತ್ಕೊಂಡು ಓದ್ತಿದ್ದೆ, ಮತ್ತು ಬೆಳಿಗ್ಗೆ ಮಲ್ಕೊಂಡು ಎದ್ದು ಎಕ್ಸಾಮ್ಗೆ ಹೋಗ್ತಿದ್ದೆ. ಆಫ್ಟರ್ ವಿ ಜಾಯಿಂಡ್ engineering, ನನಗೆ we had this subject called like transformers ಮೇಲೆ we had a subject. So ಅದು somewhere I used to feel ಇದು ಗೊತ್ತಲ್ಲ ಇನ್ನೇನು ಕಲಿಬೇಕು ಅಂತ ಹೇಳ್ಕೊಂಡು ಅನಿಸ್ತಾ ಇತ್ತು. That was the only thing. ನಿಮ್ಮ ಸಿನಿ ಜರ್ನಿ ಬಗ್ಗೆ ಮಾತಾಡಿದ್ದೀರಾ, ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳಿ. ಫ್ಯೂಚರ್ ಪ್ರಾಜೆಕ್ಟ್ಸ್ ಅದೇ ಇವಾಗ ಭೋಜ್ಪುರಿ ಕೈಸನ್ ಬಾ ಅನ್ಕೊಂಡು ಮಾಡ್ತಾ ಇದ್ದೀನಿ. ಐ ಥಿಂಕ್ ತುಂಬ ಚೆನ್ನಾಗಿ ಬಂತು. ಲಂಡನಲ್ಲಿ ಒಂದು ತಿಂಗಳು 10 ದಿನ ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು ಶೂಟ್. ಸೊ ಪ್ಲೀಸ್ ನೋಡಿ, ನಿಮ್ಮ ಕನ್ನಡದ ಹುಡುಗಿ, ನಿಮ್ಮ ಕೊಡಗಿನ ಕುವರಿ ಭೋಜ್ಪುರಿ ಇಂಡಸ್ಟ್ರಿಯಲ್ಲಿ ಕಾಲಿಡ್ತಾ ಇದ್ದೀನಿ. ಸೊ ಓಂ ಪ್ರೇಮ ಅಂತ ಒಂದು ಸಿನಿಮಾ ಇದೆ, ಮಾರ್ಗ್ರೆಟ್ ಅಂತ ಒಂದು ಸಿನಿಮಾ ಇದೆ, ಇನ್ನೊಂದು ಟೈಟಲ್ ಇಟ್ಟಿಲ್ಲ ಅದೊಂದು ಸಿನಿಮಾ ಇದೆ. ಸೊ 3 ಸಿನಿಮಾ ಕನ್ನಡದಲ್ಲಿದೆ. ಸೊ ಖಂಡಿತ ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ. ದಯವಿಟ್ಟು ಅನ್ಕೋಬೇಡಿ ಇವ್ರು ಬೇರೆ ಭಾಷೆ ಮಾಡ್ತಾರೆ ಕನ್ನಡ ಮಾಡ್ತಾ ಇಲ್ಲ ಅಂತ. ಕನ್ನಡ ವಿಲ್ ಬಿ ಮೈ ಫಸ್ಟ್ ಪ್ರಿಫರೆನ್ಸ್. ಯಾವಾಗಲೂ ಕನ್ನಡ ಮೊದಲು ಪ್ರಿಫರೆನ್ಸ್ ಆಗಿರುತ್ತೆ ನಂದು. ಸೊ ದಯವಿಟ್ಟು ನೋಡಿ, ಹರ್ಷಿಕಾ ಪುಣಚನ ಪ್ರೀತಿಸಿ, ಆಮೇಲೆ ಎಲ್ಲ ಚಿತ್ರಗಳನ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಮತ್ತೊಮ್ಮೆ ಮೆರಿ ಕ್ರಿಸ್ಮಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮೃತ. ಮೆರಿ ಕ್ರಿಸ್ಮಸ್ ಆಲ್ ಆಫ್ ಯು. ನೋಡಿದ್ರಲ್ಲ, ಹರ್ಷಿಕಾ ಪೂರ್ಣಚ ಅವರು ಇವತ್ತು ನಮ್ಮ ಜೊತೆಗೆ ಕ್ರಿಸ್ಮಸ್ ಅನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅಂತ. ಇವತ್ತಿನ ಪ್ರೋಗ್ರಾಮ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನಿಮ್ಗೋಸ್ಕರ ನಾಟಿ ವೈದ್ಯರು ಯಾವ ಸಲಹೆಯನ್ನ ನೀಡ್ತಾರೆ ಅನ್ನೋದನ್ನ ನೋಡ್ಕೊಂಡ್ಬರೋಣ. ಆತ್ಮೀಯ ವೀಕ್ಷಕರೇ, ಇವತ್ತಿನ ಔಷಧಿ ಕಾರ್ಯಕ್ರಮದಲ್ಲಿ ದ ಒಬೆಸಿಟಿ ಎಂದು ಆಂಗ್ಲದಲ್ಲಿ ಕರೆಯಲ್ಪಡುವ ಸ್ಥೂಲಕಾಯತೆ, ಅಂದರೆ ದೇಹದ ತೂಕ, ಅದನ್ನು ಇಳಿಸಲು ಒಳ್ಳೆಯ ಮದ್ದನ್ನು ನಾವು ನೋಡಲಿದ್ದೇವೆ. ಯಾವುದೇ ಬಗೆಯಲ್ಲಿ ದೇಹದ ತೂಕ ಹೆಚ್ಚಿದರೂ ಸರಿ, ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿರುವ ಈ ಅಡುಗೆ ಸಾಮಗ್ರಿಗಳು, ಅದರಲ್ಲಿಯೂ ಈ ವಾಸನೆ ಸಾಮಗ್ರಿಗಳು, ಅದರಲ್ಲಿ ಮೊದಲನೆಯದಾಗಿ ಫೆನೆಲ್ ಎಂದು ಕರೆಯುವ ಸೋಂಪು. ಈ ಸೋಂಪು ಒಂದು ಪದಾರ್ಥ. ಮತ್ತೆ ಅದರ ಜೊತೆಗೆ ಸಿನ್ನಮನ್ ಎಂದು ಕರೆಯಲ್ಪಡುವ
ಲವಂಗ ಚಕ್ಕೆ ಒಂದು ಪದಾರ್ಥ, ಅದರ ಜೊತೆಗೆ ಕ್ಯುಮಿನಮ್ ಸೈಮಿನಮ್ ಎಂದು ಕರೆಯಲ್ಪಡುವ ಕ್ಯುಮಿನಮ್ ಎನ್ನುವ ಜೀರಿಗೆ ಒಂದು ಪದಾರ್ಥ, ಜೊತೆಗೆ ಮೆಣಸು ದ ಪೆಪ್ಪರ್ ಎಂದು ಕರೆಯಲ್ಪಡುವ ಮೆಣಸು ಒಂದು ಪದಾರ್ಥ, ಇದರ ಜೊತೆಗೆ ಲವಂಗ ದ ಕ್ಲೋವ್ ಎಂದು ಕರೆಯಲ್ಪಡುವ ಲವಂಗ ಒಂದು ಪದಾರ್ಥ. ಇವು 5 ತಗೊಂಡು ಸಮ ಅಳತೆ ಸೇರಿಸಿ ಹೇಗೆ ಔಷಧಿ ಮಾಡಿ ಬಳಸಬೇಕು ಎನ್ನುವುದನ್ನು ತಯಾರಿಯಲ್ಲಿ ನೋಡೋಣ ಬನ್ನಿ. ವೀಕ್ಷಕರೇ, ನಾವು ಇವತ್ತು ಮನೆಯಲ್ಲಿ ಇರುವ ಪದಾರ್ಥಗಳನ್ನು ಬಳಸಿ ದೇಹದ ತೂಕ ಮತ್ತು ಬೊಜ್ಜನ್ನು ಕರಗಿಸುವ ಒಂದು ಮದ್ದನ್ನು ಈಗ ತಯಾರು ಮಾಡೋಣ. ಇದಕ್ಕೆ ಬೇಕಾದ ಪದಾರ್ಥಗಳು: ಸೋಂಪು, ಜೀರಿಗೆ, ಲವಂಗ ಚೆಕ್ಕೆ, ಲವಂಗ, ಮೆಣಸು. ಚೆಕ್ಕೆ, ಲವಂಗ, ಮೆಣಸು, ಸೋಂಪು, ಜೀರಿಗೆ ಇವೆಲ್ಲವನ್ನು ಸಮ ಅಳತೆಯಲ್ಲಿ ತೆಗೆದುಕೊಳ್ಳೋಣ. ಲವಂಗ ಮತ್ತು ಮೆಣಸನ್ನು ಒಂದೇ ಸಮಯದಲ್ಲಿ ತೆಗೆದುಕೊಳ್ಳೋಣ. ಮುಂದಿನದು ಸೋಂಪು, ಜೀರಿಗೆ. ಸೋಂಪು, ಜೀರಿಗೆ ಒಟ್ಟಿಗೆ ಹಾಕಿ ಪರಿಮಳ ಬರಲು ಆರಂಭಿಸಿದಂತೆ ಸ್ಟವ್ ಆಫ್ ಮಾಡೋಣ. ಇದರ ಜೊತೆಗೆ ಲವಂಗ ಚೆಕ್ಕೆ, ಇದೆಲ್ಲವನ್ನು ಸೇರಿಸಿ ಪುಡಿ ಮಾಡಿಕೊಳ್ಳೋಣ. ಸೋಂಪು, ಜೀರಿಗೆ, ಲವಂಗ ಚೆಕ್ಕೆ, ಲವಂಗ, ಮೆಣಸು ಸೇರಿದ ಪುಡಿ ಈಗ ತಯಾರಾಗಿದೆ. ಈ ಪುಡಿಯನ್ನು ಈಗ ಇದರಿಂದ ಅರ್ಧದಷ್ಟು ಹಾಕಿಕೊಳ್ಳೋಣ. ಪ್ರತಿದಿನ ಇದನ್ನು ಸೇವಿಸುವುದರಿಂದ ಬೊಜ್ಜು ಕಡಿಮೆ ಆಗುತ್ತದೆ. ಅದೇ ರೀತಿ ದೇಹದ ತೂಕ ಇಳಿಯುವುದು. ದೇಹದ ತೂಕ ಇರುವುದು ಮಾತ್ರವಲ್ಲದೆ ಥೈರಾಯ್ಡ್ ಮತ್ತು ಪಿಸಿಒಡಿ ಸಮಸ್ಯೆ ಇರುವವರು ಕೂಡ ಇದನ್ನು ಸೇವಿಸಬಹುದು. ಅದೇ ರೀತಿ ಬೇರೆ ಸಮಸ್ಯೆಗಳಾದ ಹೈ ಕೊಲೆಸ್ಟ್ರಾಲ್ ಇರುವವರು ಕೂಡ ಸತತವಾಗಿ ಇದನ್ನು ಸೇವಿಸುತ್ತಾ ಬಂದರೆ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುವುದು. ಇದನ್ನು ತಪ್ಪದೇ ಬಳಸಿಕೊಂಡು ಹೋದಾಗ ತಿಂಗಳಲ್ಲಿ ಕಡಿಮೆ ಪಕ್ಷ ಅಂದಾಜಿನಲ್ಲಿ 5 ಕಿಲೋ ಅಷ್ಟು ತೂಕ ಇಳಿಯುವುದು ಎನ್ನುವುದು ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ. ನೋಡಿದ್ರಲ್ಲ, ನಾಟಿ ವೈದ್ಯರು ನೀಡಿರುವಂತ ಸಲಹೆಗಳನ್ನ, ಈ ಎಲ್ಲಾ ಸಲಹೆಗಳನ್ನ ನೀವು ಪಾಲಿಸಿ ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಮೇರಿ ಕ್ರಿಸ್ಮಸ್.